ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋಗೆ ತಕ್ಕನಂಗೆ ಕೆಲವರು ನಮಗೆ ಎಸ್ ಡಬ್ಲ್ಯೂ ಪಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕಂಟೆಂಟ್ ಬಂದು ವಾಟ್ ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಕುಡ್ ಗಿವ್ ಯು ಮಂತ್ಲಿ ಪೇರ್ ಚೆಕ್. ಅಂದರೆ ಮಂತ್ಲಿ ರಿಟರ್ನ್ ಕೊಟ್ಟರೆ ಯಾವ ರೀತಿ ನಿಮಗೆ ಮಂತ್ಲಿ ರಿಟರ್ನ್ ಕೊಡುತ್ತೆ. ಎಸ್ ಡಬ್ಲ್ಯೂ ಪಿ ಅಂತಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ. ಈ ಪ್ಲ್ಯಾನ್ ಹಿಂಗೆ ಅಂದರೆ ಸಿಂಪಲ್. ನಿಮ್ಮ ಹತ್ರ ಒಂದು ಲಮ್ಸಮ್ ಅಮೌಂಟ್ ಇತ್ತು ಅಂದರೆ ಆ ಲಮ್ಸಮ್ ಅಮೌಂಟ್ನ ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಈಕ್ವಿಟಿನ ನಿಮಗೆ ಮಂತ್ಲಿ ರಿಟರ್ನ್ಸ್ನ ಪೇಔಟ್ ತೊಗೊಳೋಕ್ಕೆ ನಾವು ಎಸ್ ಡಬ್ಲ್ಯೂ ಪಿ ಅಂತ ಕರಿತೀವಿ. ವಿಲ್ ಟೆಲ್ ಯು ಹೌ ಇಟ್ ವರ್ಕ್ಸ್. ಎಸ್ ಡಬ್ಲ್ಯೂ ಪಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 lakhs ಇತ್ತು. ಆ 10 lakhsನ ನಾವು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ದೆನ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಮಂತ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಆಗಿ ಫಿಕ್ಸ್ಡ್ ಪರ್ಸೆಂಟೇಜ್ ಆಗಿ ವಿಡ್ರಾಲ್ಗೆ ರಿಡೀಮ್ಷನ್ ಕೊಡ್ತೀವಿ. ಆ ರಿಡಮ್ಷನ್ ಕೊಟ್ಟಾಗ ಏನಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಕಂಡೀಷನ್ಸ್ ನೀವೇನು ಪರ್ಸೆಂಟೇಜ್ ರಿಟರ್ನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರೋ ಆ ರಿಟರ್ನ್ ಪರವಾಗಿ ಆ ಪರ್ಟಿಕ್ಯುಲರ್ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ರಿಮೈನಿಂಗ್ ಫಂಡ್ಸ್ ಬಂದ್ಬಿಟ್ಟು ಎಗೈನ್ ನಿಮ್ಮ ಈಕ್ವಿಟಿಯಲ್ಲಿ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಇವಾಗ 1 ಕೋಟಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ ಅಂದ್ಕೊಳ್ಳಿ. ಆಫ್ಟರ್ 10 yearsಗೆ ಆ 1 ಕೋಟಿ ಏನಾಗಿರುತ್ತೆ ಅಂತ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಟೋಟಲ್ ಅಮೌಂಟ್ ವಿಡ್ರಾಲ್ ನಿಮಗೆ 10 yearsಲ್ಲಿ 60 lakhs ವಿಡ್ರಾಲ್ ಆಯಿತು. ಯುವರ್ ವ್ಯಾಲ್ಯೂ ಆಫ್ ಕಾರ್ಪಸ್ ರಿಮೈನ್ 2 crore. ನಿಮ್ಮ ಏನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಇತ್ತು 1 ಕೋಟಿ, ಅದು 2 ಕೋಟಿನೇ ಆಗಿದೆ. ಬಟ್ 60 ಲಕ್ಷ ವಿಡ್ರಾಲ್ ಕೂಡ ಮಾಡಿದ್ದೀರಾ. ಆ್ಯಸ್ ಯು ನೋ, ಯಾಕೆ ಹಿಂಗಾಯಿತು ಅಂದರೆ ದುಡ್ಡು ಹೆಂಗೆ ಬಂತು 2 ಕೋಟಿಯಿಂದ ನೀವು ಕೇಳೋದಾದರೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಎಕ್ಸಾಂಪಲ್ ಬಂದುಬಿಟ್ಟು, ಬಿಕಾಸ್ ನೀವು ವಿಡ್ರಾಲ್ ಮಾಡ್ತಿರೋ ರೇಟ್ ಬಂದುಬಿಟ್ಟು ಇಯರ್ಲಿ ಇಂಟ್ರೆಸ್ಟ್ ರಿಟರ್ನ್ಸ್ ಬಂದು 6% ವಿಡ್ರಾಲ್ ಮಾಡ್ತಿದ್ದೀರಾ. ಬಟ್ ನೀವು ಹಾಕಿರೋ ಮ್ಯೂಚುವಲ್ ಫಂಡ್ ನಿಮಗೆ 12% ರಿಟರ್ನ್ ಕೊಡ್ತಿದೆ. ನೆಟ್ ಟು ನೆಟ್ ನೀವು ನೋಡಿದ್ರೆ 12% ಮೈನಸ್ 6% ಅಂದರೆ ನೀವು 6% ಮಾತ್ರ ನೀವು ವಿಡ್ರಾಲ್ ಮಾಡಿದ್ದೀರಾ. ಇನ್ನು ರಿಮೈನಿಂಗ್ 6% ಏನಾಗುತ್ತೆ ನಿಮ್ಮ ಫಂಡ್ಸ್ ಜೊತೆಗೆ ಅದು ಕೂಡ ಕಾರ್ಪಸ್ ಗ್ರೋ ಆಗ್ತಾ ಇದೆ. ಹಾಗಾಗಿ ನಿಮ್ಮ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಫಾರ್ ನೆಕ್ಸ್ಟ್ 10 years ನಿಮಗೇನಾಗಿದೆ 2 crore rupees ವ್ಯಾಲ್ಯೂ ಕೂಡ ಇದೆ. 60 lakh rupees ವಿಡ್ರಾಲ್ ಕೂಡ ಮಾಡಿದ್ದೀರಾ. ಹೌ ಟು ಪ್ಲ್ಯಾನ್, ಈ ಪ್ಲ್ಯಾನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು? ವೆರಿ ಸಿಂಪಲ್. ಇಫ್ ಯು ಆರ್ ಆಲ್ರೆಡಿ ರಿಟೈರ್ಡ್ ಆಗಿದ್ರೆ, ನಿಮ್ಮ ಹತ್ರ ಗುಡ್ ಕಾರ್ಪಸ್ ಇದ್ದರೆ, ಆ ಕಾರ್ಪಸ್ನ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯೂಚುವಲ್ ಫಂಡ್ಗೆ ಲಮ್ಸಮ್ ಆಗಿ ಅದನ್ನು ಎಸ್ ಡಬ್ಲ್ಯೂ ಪಿ ಆಗಿ ಕನ್ವರ್ಟ್ ಮಾಡಿ. ಇಲ್ಲ ನೀವು ರಿಟೈರ್ಮೆಂಟ್ಗೆ ಹತ್ರ ಬಂದಿದ್ದೀರಾ ಅಂತಂದರೆ ನೀವೇನು ಮಾಡಿ ಅಂತಂದರೆ, ಒಂದು ಏನು ಸೇವಿಂಗ್ಸ್ ಅಂತ ನೀವು ಮಾಡಿದ್ದೀರಾ, ಫಿಕ್ಸ್ಡ್ ಡೆಪಾಸಿಟ್ಸ್ ಆಗ್ಬೋದು, ಅದರಲ್ಲಿ ಸ್ವಲ್ಪ ಅಮೌಂಟ್ನ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದೆನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಸ್ಟಿಲ್ ಇನ್ನೂ ವರ್ಕ್ ಮಾಡ್ತಾಯಿದ್ದೀನಿ, ನಾವು ವರ್ಕ್ ಮಾಡಿ ಫ್ಯೂಚರಲ್ಲಿ ನನಗೆ ಈ ಥರ ಎಸ್ ಡಬ್ಲ್ಯೂ ಪಿ ಬೇಕು ಅಂತಂದರೆ, ಇನಿಷಿಯಲಿ ನೆನ್ನೆ ನಾವು ಹೇಳ್ಕೊಟ್ಟಾಗೆ ನೀವು ಮ್ಯೂಚುವಲ್ ಫಂಡನ್ನ ಎಸ್ ಐ ಪಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಒಂದು ಎಕ್ಸ್ಟೆಂಡ್ ಟು ಅಪ್ ಟು 50 ಇಲ್ಲ ಒಂದು ರಿಟೈರ್ಮೆಂಟ್ ಏಜ್ಗಂತ ಹೋದಾಗ ಆ ರಿಟೈರ್ಮೆಂಟ್ ಏಜಲ್ಲಿ ಆ ಪರ್ಟಿಕ್ಯುಲರ್ ಎಸ್ ಐ ಪಿ ಫಂಡ್ಸನ್ನು ನೀವು ಎಸ್ ಡಬ್ಲ್ಯೂ ಪಿ ಪ್ಲಾನ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದು ನಿಮಗೆ ಸೂಟಬಲ್ ಪ್ಲ್ಯಾನ್ ಫಾರ್ ಗೆಟಿಂಗ್ ರಿಟೈರ್ಮೆಂಟ್ ಇನ್ಕಮ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.